ಹಲೋ ಫ್ರೆಂಡ್ಸ್, ಹೊಸ ವಿಡಿಯೋಗೆ ಸ್ವಾಗತ. ನಾನು ನಿಮಗೆ ಇವತ್ತೊಂದು ಗಡ್ಡೆನ ತೋರಿಸ್ತೀನಿ. ಅದೊಂದು ಗಡ್ಡೆ ಅಂತ ಹೇಳೋದಕ್ಕಿಂತ ಒಂದು ಶುಂಠಿ ಅಂತ ಹೇಳ್ಬೋದು. ಅದೊಂದು ವಿಭಿನ್ನವಾದಂಥ ಶುಂಠಿ ನಿಮಗೆ ಎಲ್ಲಿ ಕೂಡ ಕಾಣಲಿಕ್ಕೆ ಸಿಗ್ಲಿಕ್ಕಿಲ್ಲ. ಸೊ ಆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ಒಂದು ಗಡ್ಡೆ ನಿಮಗೆ ಎಲ್ಲಿ ಕೂಡ ಬಹುಶಃ ಕಾಣಲಿಕ್ಕಿಲ್ಲ. ಬಹಳ ಬಹಳ ಒಂದು ಅಪರೂಪವಾದಂಥ ಒಂದು ಗಡ್ಡೆ. ಇದನ್ನು ನೀವು ನೋಡಿ ನಿಮಗೆ ಗೊತ್ತಿದ್ದರೆ ಇದರ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ. ಅದು ಯಾವುದಂತ ನಾನು ಹೇಳ್ತೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊ ಇದಾಗಿರುತ್ತೆ ಈ ಗಡ್ಡೆ. ಇದು ಕಾಣಲಿಕ್ಕೆ ಶುಂಠಿ ಥರ ಕಾಣ್ತದೆ. ಶುಂಠಿ ಮತ್ತು ಹಳದಿ ಇದರ ಒಂದು ಅಪರೂಪದ ಒಂದು ಜಾತಿಗೆ ಸೇರಿದಂಥ ಈ ಗಡ್ಡೆಯಾಗಿದೆ. ಇದು ಶುಂಠಿ ಅಲ್ಲ, ಖಂಡಿತವಾಗ್ಲೂ ಇದು ಶುಂಠಿ ಅಲ್ಲವೇ ಅಲ್ಲ, ಮತ್ತು ಹಳದಿ ಕೂಡ ಅಲ್ಲ. ಇದನ್ನು ನೋಡಿ, ಇದರ ಟೆಕ್ಸ್ಚರ್ ನೋಡಿ, ಬಿಳಿಯಾಗಿದೆ. ನಮ್ಮ ಕಡೆ ಎಲ್ಲ ಹೆಚ್ಚಾಗಿ ಇದು ನಾವು ನಟ್ಟಿರ್ತೇವೆ. ಮೊದಲೆಲ್ಲ ನಾವು ತುಂಬ ನಟ್ಟಿರ್ತೇವೆ. ಈಗ ಅದೆಲ್ಲ ಹೋಗಿದೆ, ಸ್ವಲ್ಪ ಬಾಕಿ ಇದೆ. ಇದು ಬಹಳ ಬಹಳ ಅಂದರೆ ಬಹಳ ವಿರಳ. ಇದು ಕಾಣಲಿಕ್ಕೆ ಸಿಗುವುದಿಲ್ಲ. ಇದನ್ನು ನೀವು ನೋಡ್ಬೋದು ಯಾವ ಥರ ಇದೆ ಅಂತ. ಇದೊಂದು ಮಾವು ಶುಂಠಿ ಅಂತ ಹೇಳ್ತಾರೆ. ಅಂದರೆ ಇದು ತಿನ್ನುವಾಗ ಅಷ್ಟೇನು ಖಾರ ಏನು ಇರುವುದಿಲ್ಲ. ಆದರೆ ಅದೇ ರೀತಿ ಮಾವಿನ ತಿಂದಾಗ ನಮಗೆ ಒಂದು ಮಾವಿನ ರೀತಿಯ ಒಂದು ಫ್ಲೇವರ್ ನಮಗೆ ಬರ್ತದೆ. ಅಷ್ಟು ಖಾರ ಏನು ಇರುವುದಿಲ್ಲ. ಇದನ್ನು ಸಾಮಾನ್ಯವಾಗಿ ಚಟ್ನಿ ಮಾಡ್ತಾರೆ ಮತ್ತು ಉಪ್ಪಿನಕಾಯಿ ಹಾಕ್ತಾರೆ. ಹಾಗೂ ಇದು ಇನ್ನಿತರ ಪದಾರ್ಥ ಅಂದರೆ ಬೇರೆ ಬೇರೆ ರೀತಿಯ ಇದಕ್ಕೆ ಹಾಕ್ತಾರೆ. ಇದು ಮೊದಲೆಲ್ಲ ಬಹಳ ಹಿಂದಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ರು. ಈಗ ನೀವು ನೋಡ್ಬೋದು, ಇಲ್ಲಿ ತುಂಬ ಇದೆ ನೋಡಿ ಎಷ್ಟು ಇದೆ ಅಂತ. ಇದನ್ನು ನಾನು ಫುಲ್ಲಾಗಿ ತೆಗಿತೇನೆ. ವಿಡಿಯೋನ ಇಷ್ಟ ಆದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನಷ್ಟು ಇಂಥ ಇಂಟ್ರೆಸ್ಟಿಂಗ್ ಕಂಟೆಂಟ್ ಈ ಚಾನಲ್ ಮೂಲಕ ಬರ್ತಾ ಇದೆ. ಇದನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೇನೆ. ನೋಡಿ ಯಾವ ಥರ ಇದೆ ಅಂತ. ಇದಕ್ಕೆ ಮಾವು ಶುಂಠಿ ಅಂತ ಹೇಳ್ತಾರೆ. ಅಂದರೆ ಜಿಂಜರ್ ಮ್ಯಾಂಗೋ. ಇದು ಅಷ್ಟೇನು ಖಾರ ಏನು ಇರುವುದಿಲ್ಲ. ಡೈರೆಕ್ಟ್ ಈಗಿನೇ ನಾವು ತಿನ್ನಲಿಕ್ಕೆ ಆಗ್ತದೆ. ನೋಡಿ, ನಾನೊಂದು ನಿಮಗೆ ತಿಂದು ತೋರಿಸ್ತೇನೆ ನೋಡಿ. ಸಲಾಡಿಗೆಲ್ಲ ಯೂಸ್ ಮಾಡ್ತಾರೆ. ಇದು ಅಷ್ಟೇನು ಖಾರ ಇರುವುದಿಲ್ಲ. ಬಟ್ ಇದೇ ಶುಂಠಿಯ ಜಾತಿಗೆ ಸೇರಿದಂಥ ಗಿಡ. ತುಂಬ ಅಂದರೆ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ. ಮಧುಮೇಹ ರೋಗಿಗಳಿಗೆ, ಯಾರಿಗೆ ಡಯಾಬಿಟಿಕ್ ಯಾರಿಗೆಲ್ಲ ಇದೆ, ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಇದು ಒಳ್ಳೆಯ ಔಷಧೀಯ ಗುಣ ಇದೆ. ಹಾಗೂ ಬೇರೆ ಬೇರೆ ಔಷಧಿಯ ಇದಕ್ಕೆ ಯೂಸ್ ಮಾಡ್ತಾರೆ ಇದನ್ನು. ಅಂದರೆ ಬಹಳ ವಿರಳ ಕಾಣಲಿಕ್ಕೆ, ಇಲ್ಲ ನೋಡಲಿಕ್ಕೆ. ಬಟ್ ನೀವು ನೋಡ್ಬೋದು ಇಲ್ಲಿ ಅಲ್ಲೆಲ್ಲ ನಮ್ಮ ಕಡೆ ಎಲ್ಲ ತುಂಬ ಹೆಚ್ಚಾಗಿದೆ. ಇದನ್ನು ಸುಲಭವಾಗಿ ಬಳಸಬಹುದು. ಯಾವ ರೀತಿ ಇಂಥ ಅದ್ಭುತ ವಿಶೇಷ ಗೆಡ್ಡೆಗಳನ್ನು ನೀವು ಕಂಡು ಇಲ್ಲಿ ಕೂಡ ಕಂಡು. ಯಾಕೆಂದರೆ ಇದು ತುಂಬ ಔಷಧೀಯ ಗುಣ ಇರುವಂಥ ಗಡ್ಡೆಯಾಗಿದೆ. ಇದನ್ನು ನೋಡಿ, ಇದನ್ನು ನಾವು ಪುನಃ ನಡುವುದು. ನಟ್ಟರೆ ಮತ್ತೆ ಕೂಡ ಬರುವ ವರ್ಷಕ್ಕೆ ತುಂಬಾ ಆಗುತ್ತದೆ. ನೋಡಿ ಎಷ್ಟು ಇದೆ ಅಂತ. ತುಂಬಾ ಸಿಗ್ತದೆ. 1 ಗಂಟೆ ನಂತರ ಸಾಕು. ಹೊಸ ಕ್ಯಾಮರಾ ತುಂಬ ಇದನ್ನು ನೀವೆಲ್ಲರೂ ನೋಡಿದರೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಇದರ ಹೆಸರನ್ನು ನಿಮ್ಮ ಏನು ಕರೀತಾರೆ ಅಂತ